ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಸ್ಯಾಟರ್ಡೇ ಆಗಿರೋದ್ರಿಂದ ಸ್ಕೂಲ್ನ ಮುಗಿಸ್ಕೊಂಡು ಅಮ್ಮ ಮನೆಗೆ ಹೊರಟಿದ್ದೀನಿ. 12:30 ಆಗಿತ್ತು. ಇನ್ನು ನಾನು ಮನೆಗೆ ಹೋಗೋಷ್ಟೊತ್ತಿಗೆ 3 ಗಂಟೆ ಆಗಿತ್ತು. ಇನ್ನು ಹೋಗ್ತಾ ಬಸ್ ಸ್ಟಾಪಲ್ಲಿ ಮಕ್ಕಳು ಈ ಚುರುಮುರಿ ನೋಡಿ ಅಮ್ಮ ಕೊಡಿಸು ಅಂತಂದರು. ಇನ್ನು ಮಕ್ಕಳು ಕೂಡ ಸ್ನ್ಯಾಕ್ಸ್ ಟೈಮ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಇನ್ನು ಮಕ್ಕಳಿಗೆ ಚುರುಮುರಿನ ಕೊಡಿಸ್ಕೊಂಡು ತಿನ್ನಿಸ್ಕೊಂಡು ನಾವು ಓಡ್ತಾ ಇದ್ದೀನಿ ಮನೆಗೆ ಹೋಗೋಕ್ಕೆ. ಇನ್ನು ನನ್ನ ಹಸ್ಬೆಂಡಿಗೆ ಏನು ಕಾಯಲಿಲ್ಲ, ಅವ್ರು ಬರೋ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ನಾವೇ ಬಸ್ಸಲ್ಲಿ ಬಂದುಬಿಟ್ವಿ. ಇನ್ನು ಬರ್ತಾ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಇವಾಗ ಆಲ್ಮೋಸ್ಟ್ 3:30 ಆಗಿದೆ. ಇವಾಗ ಅಮ್ಮ ಮನೆ ಹತ್ರ ಬಂದೆ. ಇನ್ನು ನನ್ನ ಮಗ ನಾನು ಕ್ಲಿಪ್ಪಿಂಗ್ಸ್ ಮಾಡಿಕೊಡ್ತೀನಿ ಅಂತೇಳಿ ಅವನು ಕೂಡ ಫೋನ್ ಇಟ್ಕೊಂಡು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಮಾಡಿಕೊಟ್ಟ. ಇನ್ನು ಇವಾಗ ಮನೆಗೆ ಬಂದು ತಲುಪಿದ್ದಾಯಿತು. ಏನು ಈ ಕಡೆ ಕತ್ರಿ ಸೋನಿಗೆ ಬಾಯ್ಲಿ. ಇನ್ನು ಮನೆಗೆ ಬಂದಿದ್ದೀವಿ. ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ನಾವು ಮನೆಗೆ ಹೋಗೋದ್ರೊಳಗಡೆ ಅಮ್ಮ ಟೊಮೊಟೊ ಗೊಜ್ಜು ಮಾಡಿ ಅನ್ನ ಮಾಡಿದರು. ಇನ್ನು ಮಕ್ಕಳಿಗೆಲ್ಲ ಊಟ ಹಾಕ್ಕೊಟ್ಟೆ. ಮಕ್ಕಳು ಕೂಡ ಊಟನ ಮುಗಿಸ್ಕೊಂಡು ನಾನು ಕೂಡ ಊಟನ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತೇಳಿ ಮಲ್ಕೊಂಡಿದ್ದಾಯಿತು. ಯಾವುದೇ ರೀತಿ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಸಂಜೆ ತನಕ. ಸಂಜೆ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೇಗ ಫಿನಿಶ್ ಮಾಡೋದು. ಸೋನು ಚಾರ್ವಿ ಸ್ಕೂಲ್ ಹೋಗಿದ್ದ? ಸ್ಕೂಲ್ ಮುಗಿಸ್ಕೊಂಬಂದ? ಇನ್ನು ರೆಸ್ಟ್ ಮಾಡಿದ್ಮೇಲೆ ಅಮ್ಮ ಕಾಫಿ ಮಾಡಿಬಿಟ್ಟು ಎಬ್ಬರಿಸಿದ್ರು. ಕಾಫಿ ಕುಡಿ ಎದ್ದಲ್ರಿ ಅಂತ. ಇನ್ನು ಕಾಫಿ ಮಾಡಿಕೊಟ್ಟು ಕಾಫಿನ ಕುಡಿತಾ ಇದ್ದೀವಿ ಎಲ್ಲರೂ. ಸೌಂಡ್ ಯಾರ್ದದು ಅಂತೆ? ರಚ್ಚಿಸುಲ್ನ ಕೇಳು, ರಚ್ಚಿಸುಲ್ನ ಕೇಳು ವೀಣಮ್ಮ, ರಚ್ಚಿಸುಲ್ನ ಕೇಳು. ಇಲ್ಲ ತಣ್ಣಗಾಗದೆ ಹೊಸ ಕುಡಿಬೇಕು. ಕುಡಿ ತಾಗದೆ ಮ್ಯಾಲೆಲ್ಲ ಸಾಕು. ಎಲ್ಲಾರ್ಗು ಒಂದೊಂದು ಲೋಟ ಒಂದ್ಸತಿ ಇವ್ರಿಬ್ರುದು ಇದು ಇವ್ರಿಬ್ರಿಗೆ ಅರ್ಧ ಕೊಟ್ಟಿರೋದು. ಇನ್ನ ನಡಿ ಎತ್ತು ಇದು ಕೂತ್ಕೊ. ಅಷ್ಟೇ. ಏನ್ ಮುಸ್ರ ಕುಡ್ದ ಅವ್ರಿಬ್ರುದು. ಮೂಗು ಅಲ್ಲದು, ಬಾಯಿ ಬಾಯಿ ಅಲ್ಲದು, ಕಣ್ಣು ಕಣ್ಣು ಅದು, ಕಿವಿ ಕಿವಿ ಅದು, ಕೈ ಅದು ಕೈ ಅದು, ಕಾಲಲ್ಲಿ ಕಾಲು ಹಂಗದು, ಹೊಟ್ಟೆ ಅಲ್ಲದು, ಕೂದಲು ಕೂದಲು ಅಲ್ಲದು, ಕಿವಿ 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 ಅಲ್ಲ ಕಿವಿ ಅದು, ಅಲ್ಲಲ್ಲಿ ಅಲ್ಲು ಅಲ್ಲದು, ಕತ್ತು ಅದು ಕತ್ತು ಅದು, ಅಪ್ಪ ಅಪ್ಪ, ಬೆಳ್ಳು 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 ಎಲ್ಲ ಬೆಳ್ಳು ಹಿಂಗ ಅನ್ಬೇಕು. ಬೆಳ್ಳು ಬೆಳ್ಳು ಅದು ಹಚ್ಚಿತ್ತು. ಮೂಗು ಅಲ್ಲದ ಮೂಗು. ಕಣ್ಣು ಕಣ್ಣು ಅಪ್ಪ ಅಪ್ಪ, ಕಣ್ಣು ಹೆಂಗಾಗ್ತದ ಕಣ್ಣು. ನಾನು ಮಾಡ್ಬಿಡಲಿ. ಬಾಯ್ ಮಾಡ್ಬಿಡು. ಬಾಯ್ ಯಾರಿಗೂ ಒಳಗೆ ಇಕ್ಕಬೇಕು. ಬಾಯ್ ಮಾಡಿ ಬಾಯ್ ಮಾಡಿ ತಳ್ತಾನೆ ಅಲ್ಲಿ ಕೈಯಲ್ಲಿ. ನಮಸ್ತೆ ನಮಸ್ತೆ ಮಾಡು. ಇಲ್ಲಿ ಕೊಡ್ಬೇಕು, ಕಾಣಿಸಲ್ಲಪ್ಪ ನನಗೆ. ಮಗ ಮಾತೇ ಆಡ್ತಾ ಇರ್ಲಿಲ್ಲ. ಟೊಮೆಟೊ ಗೊಜ್ಜು ಇಳಿಸಿದ್ದೀನಿ.
ಅವಳು ಉಪ್ಪಿಟ್ಟು ತಿಂದವಳೆ. ಟೊಮೆಟೊ ಗೊಜ್ಜು ಮಾತ್ರ ತಿಂದ, ಅನ್ನ ತಿಂದಿಲ್ಲ. ಅದೇ ಟೊಮೆಟೊ ಗೊಜ್ಜು ತಿಂದಿರೋದು, ಅನ್ನ ಉಂಡಿಲ್ಲ. ಯಾಕೆ ಅನ್ನ ಇಲ್ಲ ಅಂದ್ರೆ ಯಾಕೆ ಕೊಟ್ಟೆ? ಕೆಲವಡೆ ಹೆಂಗ್ ಸಿಗತ್ತಾನೆ. ಎಲ್ಲಾರು ಒಂದೊಂದು ಫೋನ್ ಕೊಡ್ತಾವನೆ ಎಲ್ಲ ಅಂತ. ರಚಿತಂಗೆ ಹೇಳು, ರಚಿತಂಗೆ ಅಲೋ ಮಾಡೋನು. ಅಲೋ ಮಾಡೋ ರಚಿತ, ಅಲೋ ಮಾಡೋ. ಅಲೋ ಮಾಡೋ, ಅಲೋ ಮಾಡೋ, ಅಲೋ ನಾನೇ ಅಜ್ಜಿ, ಗೌರಮ್ಮಜ್ಜಿ, ಶಾಂತಾಜಿ, ಅಲೋ ಉಂಡೆ ಉಂಡೇನು? ಉಂಡೆ ಅನ್ನ ಅನ್ನ. ಹಲೋ ಮನೆ ಮನೆ ಎಲ್ಲಿದ್ದಿ ಕೇಳೋ ರಚಿತನ. ಅಚ್ಚು ಹಲೋ ರಚಿಸು ದೇವೇಶ ಯಾರು? ಅಮ್ಮಯ್ಯ ಮಾತಾಡ್ತು. ಹಲೋ ಅನ್ನು ಕೂತಿದ್ದೀನಿ ತಾತ ಮನೆಗೆ. ಇನ್ನು ಮಕ್ಳ ಜೊತೆ ಎಲ್ಲ ಆಟ ಆಡ್ಕೊಂಡು ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ ಕಾಫಿ ಎಲ್ಲ ಕುಡಿದ್ಬಿಟ್ಟು ಮುಖ ಎಲ್ಲ ತೊಳ್ಕೊಂಡು ಅಮ್ಮ ಪೂಜೆ ಎಲ್ಲ ಮುಗಿಸಿದ್ರು. ನಾನು ಸ್ವಲ್ಪ ಹೊರಗಡೆ ಬಂದೆ ಪೂಜೆ ಸಾಮಾನೆಲ್ಲ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು. ಇನ್ನು ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದಿದ್ದೀನಿ. ಇವಾಗ ಮನೆಗೆ ಎಲ್ಲ ರೆಡಿ ಮಾಡ್ಕೊಳ್ಬೇಕು. ದೇವಸ್ಥಾನಕ್ಕೆ ಹೋಗೋಣ, ಪೂಜೆ ಮಾಡ್ಸೋಣ ಅಂತ ಅಂದ್ಕೊಂಡು ಬಂದಿದ್ದೆ. ಸರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಪೂಜೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಏನು ಮಾಡ್ತೀನಿ. ಇನ್ನು ಮೊಸರನ್ನ ಮಾಡೋಣ ಅಂತ ಅಂದ್ಬಿಟ್ಟು ಮೊಸರು ಕೂಡ ತೊಗೊಂಡು ಬಂತು ಅಮ್ಮ. ಅನ್ನಕ್ಕೂ ಕೂಡ ಇಟ್ಟಿದ್ದೆ, ಅನ್ನ ಕೂಡ ರೆಡಿಯಾಗಿತ್ತು. ಇವಾಗ ಅನ್ನ ಮೊಸರನ್ನ ಎಲ್ಲ ಕಲಸಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನು ಪೂಜೆ ಸಾಮಾನೆಲ್ಲ ಒಂದು ಸೈಡು ರೆಡಿ ಮಾಡಿಟ್ಟೆ. ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ. ಇವಾಗ ಮನೆಯಲ್ಲಿ ಪೂಜೆನ ಮುಗಿಸ್ಕೊಂಡು ಹೊರಡೋದು ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಪೂಜೆ ಎಲ್ಲ ಮಾಡಿಕೊಂಡು ಇವಾಗ ದೇವಸ್ಥಾನಕ್ಕೆ ಅಂತ ಓಡ್ತಾ ಇದ್ದೀವಿ. ಇವತ್ತು ಶನಿವಾರ ಆಗಿರೋದ್ರಿಂದ ಅಷ್ಟೆಲ್ಲ ಏನು ದೇವಸ್ಥಾನ ಏನು ರಶ್ ಇರಲಿಲ್ಲ. ಬೇರೆ ಮಿಡಲಲ್ಲಿ ಶುಕ್ರವಾರ ಮತ್ತು ಮಂಗಳವಾರ ಬಂದರೆ ದೇವಸ್ಥಾನಕ್ಕೆ ಕಾಲಿಡೋಕ್ಕೂ ಕೂಡ ಜಾಗ ಇರಲ್ಲ, ಅಷ್ಟೊಂದು ರಶ್ ಇರುತ್ತೆ ದೇವಸ್ಥಾನ. ಇನ್ನು ಮಿಡಲಲ್ಲಿ ಯಾವಾಗಾದರೂ ಹೋದರೆ ಚೆನ್ನಾಗಿ ಪೂಜೆ ಕೂಡ ಮಾಡಿಸ್ಕೊಂಡು ಬರ್ಬೋದು, ದೇವ್ರನ್ನ ಕೂಡ ಕಣ್ತುಂಬ ನೋಡ್ಬೋದು ಅಂತ ಹೇಳ್ಬಿಟ್ಟು ಶನಿವಾರ ಪೂಜೆ ಮಾಡಿಸ್ಲಿಕ್ಕೆ ಬಂದಿರೋದು ನಾವು. ತುಂಬ ಚೆನ್ನಾಗಿ ತಾಯಿ ದರ್ಶನ ಆಯಿತು. ನೋಡಿ, ನೀವೇ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದು. ತುಂಬ ಚೆನ್ನಾಗಿ ಪೂಜೆನೆಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು ನಾವು. ಅಯ್ಯೋ ಅಕ್ಕ, ಫಸ್ಟಿಂದ ಮಾಡಿಸಿ. ಆನೆ ಮಾಡಿಲ್ಲ, ಸುಮ್ಮನೆ ಇರ್ತಾರೆ.
ಇನ್ನು ಪೂಜೆ ಎಲ್ಲ ಮಾಡಿಸಿದ್ಮೇಲೆ ಅವರು ಕೂಡ ನೈವೇದ್ಯನ ಮಾಡಿಕೊಟ್ರು. ಇನ್ನು ಅದನ್ನು ಕೂಡ ತೊಗೊಂಡು ಬಂದು ಈಚೆ ಎಲ್ಲರಿಗೂ ಕೊಡ್ತಾಯಿದ್ದೀವಿ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು. ನೆಕ್ಸ್ಟ್ ಡೇ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೈಟು ಅಮ್ಮ ಉಪ್ಸಾರು ಮುದ್ದೆ ಮಾಡಿದ್ರು, ಊಟ ಮಾಡಿ ಮಲಗಿದ್ದಷ್ಟೇ. ಯಾವುದೇ ರೀತಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನಾನು ಸಂಡೇ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲಿಗೆ ಹೋಗ್ತಾ ಇರೋದು ದೇವೇಶ ನಾವು? ಸಂಡೇ ಬಂದುಬಿಟ್ಟು ಡಿಸೆಂಬರ್ 21ನೇ ತಾರೀಕಿತ್ತು ಪಲ್ಸ್ ಪೋಲಿಯೋ ದಿನ. ಯಾರೆಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕ್ಸಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ಕೂಡ ನಮ್ಮ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕ್ಸೋಣ ಅಂತ ಅಂದ್ಬಿಟ್ಟು ಇನ್ನು ಅಮ್ಮ ಮನೆ ನಿಯರ್ ಬೈಯಲ್ಲೇ ಬಗ್ಲುಗುಂಟೆ ಹತ್ರನೇ ಅಂಗನವಾಡಿಗಳಿದ್ದಾರೆ, ರಂಗಮಂದಿರದ ಹತ್ರ. ಅಲ್ಲಿ ಹೋಗಿ ನಾವು 3 ಜನ ಮಕ್ಕಳಿಗೆ ಪಲ್ಸ್ ಪೋಲಿಯೋನ ಹಾಕಿಸ್ಕೊಂಡು ಬಂದ್ವಿ. ಇನ್ನು ಪಲ್ಸ್ ಪೋಲಿಯೋ ಹಾಕಿಸ್ಕೊಂಡು ಬರೋಣ ಅಂತ ಹೊರಟ್ವಿ. ಅಷ್ಟೇ ನನ್ನ ತಂಗಿ ಮಗ ಅಳ್ತಾ ಇದ್ದ ಅಂತ ಹೇಳ್ಬಿಟ್ಟು ಇಲ್ಲಿ ರಂಗಮಂದಿರದ ಹತ್ರ ಸ್ವಲ್ಪ ಒಂದು 2 ನಿಮಿಷ ಆಟ ಆಡಿಸ್ಕೊಂಡು ಕರ್ಕೊಂಡು ಬರೋಣ ಅಂತೇಳಿ ಇವಾಗ ಆಟ ಆಡಿಸ್ತಾ ಇದ್ದೀವಿ ಮಕ್ಕಳಿಗೆ. ಇನ್ನು ಅಳ್ತಾ ಇದ್ನಲ್ಲ ಅವನು, ಇನ್ನು ಮನೆ ಕರ್ಕೊಂಡು ಹೋಗೋ ತನಕ ಅಳ್ತಾನೆ ಇರ್ತಾನೆ. ಇನ್ನು ಹುಡುಗರೆಲ್ಲ ಇಲ್ಲಿ ಆಟ ಆಡ್ತಾ ಇರ್ತಂತ ಇಲ್ಲಿ ಕರ್ಕೊಂಡ್ಬಂದಿದ್ದೀವಿ. ಇಲ್ಲಿ ಇವತ್ತು ಸಂಡೇ ನಾಟಕ ಇತ್ತು, ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ವಿ ಎಲ್ಲ ಒಳಗಡೆ. ಅದಕ್ಕೆ ಓಪನ್ ಇತ್ತು ರಂಗಮಂದಿರ. ಇವತ್ತು ಚಿಕ್ಕದು ನಿಧಾನ ಕೊಯ್ತದೆ. ಏನೋ ಫ್ರೀ ಬಿಟ್ಟಂಗೆ ಆಯ್ತಲ್ಲ ಮನೇಲಿ. ಆಡ್ಸಮ್ಮಿ ದೇವೇಶ, ಆಡೋಗು, ಇರಲಿ ಹೋಗು. ಕೀರ್ತನೆ ಈ ಕಡೆ. ಇನ್ನು ಇವತ್ತು ಮಾರಮ್ಮ ದೇವ್ರು ಕೂಡ ಓಡಿಸಿದ್ರು. ಇವಾಗ ದೇವ್ರು ತಗೊಬರ್ಲಿಕ್ಕೆ ಅಂತ ಹೇಳ್ಬಿಟ್ಟು ವಾದ್ಯನ ನೋಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಕಂಠ ಬಾರಿಸ್ಕೊಂಡು ದೇವ್ರನ್ನ ಕರ್ಕೊಂಡು ಬರಲಿಕ್ಕೆ. ಇನ್ನು ಪೋಲಿಯೋ ಹಾಕಿಸ್ಕೊಂಡು ಮನೆಗೆ ಬಂದಮೇಲೆ ಮಕ್ಳಿಗೆ ಆಲ್ರೆಡಿ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿತ್ತು. ಇನ್ನು ಅಡುಗೆಗೇನೋ ರೆಡಿ ಮಾಡ್ಕೊಂಡಿರಲಿಲ್ಲ ನಾವು. ಸಂಡೇ ಅಲ್ವಾ ಲೇಟಾಗಿ ಮಾಡೋಣ ಅಂತ ಸುಮ್ಮನೆ ಆಗಿದ್ವಿ. ಅಷ್ಟರಲ್ಲಿ ಮಕ್ಕಳು ಹೊಟ್ಟೆ ಹಸಿತೆ ಅಂತ ಹೇಳ್ಬಿಟ್ಟು ಇನ್ನು 1 ರೌಂಡ್ ಎಲ್ಲರಿಗೂ ಮ್ಯಾಗಿ ಮಾಡಿ ಕೊಟ್ಟೆ. ಇದು ಚಿಕ್ಕ ಮಕ್ಳಿಗೆ ಮಾಡಿ ಕೊಟ್ಟಿದ್ದು. ಇನ್ನು ನೆಕ್ಸ್ಟು ನಾವು ಕೂಡ ಇನ್ನೊಂದು ಬ್ಯಾಚಲ್ಲಿ ಮ್ಯಾಗಿನ ಮಾಡಿಕೊಂಡು ಟಿಫನ್ನ ಕೂಡ ಮುಗಿಸ್ಕೊಂಡ್ವಿ ಮ್ಯಾಗಿನ. ಇನ್ನು ಮಧ್ಯಾಹ್ನಕ್ಕೆ ನಾವು ಅಡುಗೆ ಮಾಡಬೇಕಾಗಿತ್ತು. ಅದಕ್ಕೂ ಎಲ್ಲ ಪ್ರಿಪ್ರೇಷನ್ಸ್ಗಳನ್ನ ಮಾಡ್ಕೊತಾ ಇದ್ದೀವಿ. ಇನ್ನು 4 ಜನ ಮಕ್ಳಿಗೂ ಮ್ಯಾಗಿ ಹಾಕ್ಕೊಟ್ಬಿಟ್ಟು ಚಿಂಟು ಟಿವಿ ಹಾಕ್ಕೊಟ್ಬಿಟ್ಟು ಕೂರಿಸಿದ್ವಿ. ಅದನ್ನು ನೋಡಿಕೊಂಡು ಕೂತ್ಕೊಂಡ್ರು. ಇನ್ನು ನಾವು ಸ್ವಲ್ಪ ಅವರೆಕಾಯಿನ ನೆನ್ನೆನೇ ಬಿಡಿಸಿ ಇಟ್ಟಿದ್ರಲ್ವ, ಅದನ್ನು ಇಟ್ಕೊಂಡು ಕೂತಿದ್ದೀವಿ. ಚಿಕನ್ ಸಾಂಬಾರಿಗೆ ಅವರೆಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಇಕ್ಕಿದ ಅವರೆಕಾಯಿ ಚಿಕನ್ ಸಾಂಬಾರು ಅಂತ ಹೇಳ್ಬಿಟ್ಟು ಅಮ್ಮ ಸ್ವಲ್ಪ ಓಂ ಶಕ್ತಿ ಬಟ್ಟೆಗಳಿತ್ತು ಅಂದ್ಬಿಟ್ಟು ನಾನ್ ವೆಜ್ ಮಾಡೋಷ್ಟೊತ್ತಿಗೆ ನಾನು ಮುಟ್ಟಿರಲಿಲ್ವಲ್ಲ, ನಾನು ಅಡುಗೆ ಮನೆಗೇನು ಹೋಗಿರಲಿಲ್ಲ. ಅಮ್ಮ ನೀನೇ ಮಡ್ಚಿಟ್ಬಿಡು ಅಂತೇಳಿ ಕೊಟ್ಟರು. ಇನ್ನು ಆ ಬಟ್ಟೆಗಳೆಲ್ಲ ಮಡಚಿ ಎಲ್ಲ ಬ್ಯಾಗಿಗೆ ಪ್ಯಾಕ್ ಮಾಡಿದೆ. ಇನ್ನು ಅಮ್ಮ ಎತ್ತಿಟ್ಕೊಂಡ್ಬಿಡ್ತಾರೆ ಅಡುಗೆ ಮಾಡಿದ್ಮೇಲೆ, ಅದನ್ನೆಲ್ಲ ಮುಟ್ಟಂಗಿಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಅಡುಗೆ ಕೂಡ ರೆಡಿ ಆಗ್ತಾ ಇತ್ತು. ನನ್ನ ದೊಡ್ಡ ಮಗ ನಾನೇ ಎಲ್ಲ ಸೌತೆಕಾಯಿ ಸಲಾಡ್ಗೆಲ್ಲ ಕಟ್ ಮಾಡಿ, ಇನ್ನು ಸೌತೆಕಾಯಿ ಮತ್ತು ಈರುಳ್ಳಿ ಎಲ್ಲ ನನ್ನ ಮಗನೇ ಕಟ್ ಮಾಡಿ ಕೊಟ್ಟ. ಅಷ್ಟೊಳಗಡೆ ಅಡುಗೆನೂ ಕೂಡ ರೆಡಿ ಮಾಡ್ಕೊತಾ ಬಂದ್ವಿ. ಇನ್ನು ಅಡುಗೆ ಕೂಡ ಆಗಿದೆ, ಏನೇನೆಲ್ಲ ತೋರಿಸ್ತಾ ಇದ್ದೀನಿ. ಇನ್ನು ನಾಟಿ ಕೋಳಿ ಚಿಕನ್ ಸಾಂಬಾರಿದ್ದು, ಫಾರಮ್ ಕೋಳಿದು ನಾಟಿ ಕೋಳಿ ಸಾಂಬಾರು, ಇಕ್ಕಿದ ಬೇಳೆ ಹಾಕಿ ನಾಟಿ ಕೋಳಿ ಸಾಂಬಾರು ತುಂಬಾ ಚೆನ್ನಾಗಿತ್ತು. ಇನ್ನು ಬಿಸಿ ಬಿಸಿಯಾಗಿ ಮುದ್ದೆ, ಇನ್ನೊಂದು ಕಡೆ ಕಬಾಬ್ ಕೂಡ ರೆಡಿಯಾಗಿತ್ತು, ಅನ್ನ ಮತ್ತು ಇದು ಚಿಕನ್ ಸಾಂಬಾರು, ಇದು ಎಲ್ಲ ರೆಡಿಯಾಗಿತ್ತು. ಇನ್ನು ಈರುಳ್ಳಿ ಸೌತೆಕಾಯಿ ಅದು ಕೂಡ ರೆಡಿಯಾಗಿತ್ತು. ಇನ್ನೇನು ಊಟಕ್ಕೆ ಕುತ್ಕೊಬೇಕು ನಾವು. ಇನ್ನು ನಾನು ಎಲ್ಲರೂ ಬಂದಿರ್ತಾರಲ್ಲ ಊಟ ಮಾಡೋ ಕ್ಲಿಪ್ಪಿಂಗ್ ನಾನು ಯಾವುದೇ ರೀತಿ ಜಾಸ್ತಿ ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಎಲ್ಲರೂ ನಮ್ಮ ಮನೇಲಿ
ಎಲ್ಲರೂ ಒಂದೇ ಸತಿ ಕುತ್ಕೊಳ್ಳೋದ್ರಿಂದ ಕ್ಯಾಮ್ರಾ ಇಟ್ಕೊಂಡ್ರೆ ಬೈತಾರಂತ ವಿಡಿಯೋ ಮಾಡಲ್ಲ. ಇನ್ನು ಬಿಸಿ ಬಿಸಿ ಮುದ್ದೆ, ನಾಟಿ ಕೋಳಿ ಸಾಂಬಾರು ಎಲ್ಲ ಊಟ ಮಾಡ್ಕೊಂಡಿದ್ದಾಯಿತು. ಇನ್ನು ಸಂಜೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಂದರೆ ಸಂಜೆ ಅಂದರೆ ತುಂಬ ಏನು ಲೇಟ್ ಆಗಿರಲಿಲ್ಲ. ಇವಾಗ ಒಂದು 3 ಗಂಟೆ 3:15 ಆಗಿದೆ. ಊಟ ಮುಗಿಸ್ಕೊಂಡು ಮತ್ತೆ ಇವಾಗ ಕಾಫಿಗೆ ಬ್ರೇಕ್ ಕೊಟ್ಟಿದ್ದೀವಿ. ಕಾಫಿ ಕುಡಿತಾ ಇದ್ದೀವಿ. ನನ್ನ ತಮ್ಮನೇ ಕಾಫಿ ಮಾಡ್ಕೊಂಡು ಬಂದು ಕೊಟ್ಟ. ಕಾಫಿ ಕೊಟ್ಟು ಟೀ ಮಾಡ್ಕೊಂಡು ಕೊಟ್ಟ. ಟೀ ಕುಡಿತಾ ಇದ್ದೀವಿ. ಅವರೆಕಾಯಿ ಸುಲಿ ಅಂದರೆ ಫೋನ್ ನೋಡ್ಕೊಂಡು ಕೂತ್ಕೊಳ್ಳೋ ನನ್ನ ತಂಗಿ ಸುಲ್ದಚ್ಚಿನೂ ಎಲ್ಲ. ನಾನು ಫೋನ್ ನೋಡ್ಕೊಂಡು ಕುಚ್ಕೊಡ್ತೀನಿ ಅಂತ ಅರ್ಧ ಕಟ್ಟಿಟ್ಟಿದ್ದೀನಿ. ಜಸ್ಟ್ ಬರೀ ಬೇಸ್ ಹಾಕಿದ್ದೀನಿ. ನಾವು ಹಿಂಗೆ ಫೋನ್ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ. ನನ್ನ ತಂಗಿ ಇದು ಮುಗ್ದಿದೆ. ಬೇಸಿಕ್ 1 ಸ್ಟೆಪ್ ಮುಗ್ದಿದೆ. ಇನ್ನು 2ನೇ ಸ್ಟೆಪ್ ಸ್ಟಾರ್ಟ್ ಮಾಡಬೇಕು. ನೋಡೋಣ, ಸ್ಟಾರ್ಟ್ ಮಾಡ್ತೀನಿ. ಎಷ್ಟು ಗಂಟೆ ಮುಗಿಯುತ್ತೆ ಅಂತ ನೋಡೋಣ. ಇನ್ನು ಅಪ್ಪ ಕಪ್ ತಂದು ಕೊಟ್ಟಿದ್ರೆ ನನ್ನ ಮಗ ದೊಡ್ಡವನು ಉಪ್ಪು ಹಾಕ್ಬಿಟ್ಟು ಇಟ್ಬಿಟ್ಟಿದ್ದ. ನಮ್ಮ ಅಮ್ಮಂಗೆ ಅದು ಹೇಳೋಕೆ ಗೊತ್ತಾಗ್ತಲ್ಲ ಉಪ್ಪು ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ನೈಟೇನೆ ಅವರೆಕಾಯಿ ಹಾಕಿದ್ರು. ಸರಿ ಅವರೆಕಾಯಿ ತೊಗೊಂಡೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಅವರೆಕಾಯಿ ಎತ್ಕೊಂಡು ಹೋಗ್ಬಿಟ್ಟಿದ್ರು. ಇನ್ನು ನನ್ನ ಮಕ್ಕಳು ಹೇಳ್ತಾ ಇದ್ರು ಇವಾಗ ಅಲ್ಲಿ ಇದನ್ನ ನಡೀತಾ ಇತ್ತು ನಾಟಕ. ಸರಿ ನೋಡೋಣ ಅಂತ ಕರ್ಕೊಂಡು ಹೋಗಿದ್ದೀನಿ ಮಕ್ಕಳನ್ನ. ಈ ನಾಟಕದ ವಿಡಿಯೋಸ್ ಎಲ್ಲ ಮಾಡಿದ್ರೆ ಯೂಟ್ಯೂಬಲ್ಲಿ ಬೇಗ ವಿಡಿಯೋಸ್ ಎಲ್ಲ ವೈರಲ್ ಆಗುತ್ತೆ. ಆದರೆ ನನಗೆ ಕಾಪಿರೈಟ್ ಕ್ಲೈಮ್ ಆಗುತ್ತೆ ಈ ಥರ ವಿಡಿಯೋಸ್ ಎಲ್ಲ ಮಾಡಿ ಹಾಕೋದ್ರಿಂದ ಯೂಟ್ಯೂಬಿಗೆ. ಅದರಿಂದ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಮಾತ್ರ ಹಾಕಿದ್ದೀನಿ ನಾನು. ನಾವು ಒಂದು 1/2 ಅವರ್ ಕೂತ್ಕೊಂಡು ನಾಟಕನ ನೋಡಿದ್ವಿ. ಇಲ್ಲಿ ವಾರ ಕೂಡ ನಾಟಕಗಳನ್ನ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇವಾಗಿನ ಸಿಚುವೇಷನಲ್ಲಿ ಎಲ್ಲ ಟಿ ವಿ ಮುಂದೆ ಕೂತ್ಕೊಂಡು ಮತ್ತು ಹೊರಗಡೆ ಫಿಲಮ್ ಥಿಯೇಟ್ರ್ಗಳಿಗೆ ಹೋಗಿ ನೋಡೋದೇ ಜಾಸ್ತಿ ಜನ. ಈ ರೀತಿ ನಾಟಕಗಳು ಮಾಡೋದು ಸ್ವಲ್ಪ ಕಡಿಮೆ ಈ ಬೆಂಗಳೂರುಗಳಲ್ಲಿ. ಇದಂತೂ ತುಂಬ ಚೆನ್ನಾಗಿತ್ತು. ಇದೊಂದು ಕ್ಲಿಪ್ಪಿಂಗ್ ಹಾಗೆ ಆ್ಯಡ್ ಮಾಡ್ತೀನಿ ನೋಡಿ. ಇಲ್ಲಿ ನನ್ನ ಜನ್ಮದ ರಾಷ್ಟ್ರವು ತಿಳಿಯುವುದೊಂದು ನನ್ನ ಹೇ ಭಗವಾನ್ ಭಾಸ್ಕರನಾದ ಸೂರ್ಯದೇವ, ನಿನ್ನ ಕಿರಣಗಳ ಜಗತ್ತಿನ ಪ್ರಭೆಯಿಂದ ಈ ಸೃಷ್ಟಿ ಜಗತ್ತನ್ನು ಮೊದಲು ತ್ರಿಮೂರ್ತಿ ಸ್ವರೂಪನಾದ ನಿನಗೆ ನನ್ನ ಜನ್ಮದ ರಾಷ್ಟ್ರವು ಖಂಡಿತವಾಗಿ ನೀನಾದರೂ ಈ ಕುಲಹೀನನೆಂಬ ಅಪನಿಂದನೆಯಿಂದ ತಪ್ಪಿಸಿ ನನ್ನನ್ನು ಉದ್ಧಾರ ಮಾಡುತ್ತಲೇ ನನ್ನ ಉದ್ಧಾರ. ಇನ್ನು ಇದೊಂದೆರಡು ಲೈನ್ಸ್ ಚೆನ್ನಾಗಿತ್ತಂತ ಇದನ್ನು ನೋಡಿಕೊಂಡು ನನ್ನ ಚಿಕ್ಕ ಮಗ ಹೋಗೋಣ ಮನೆಗೆ ಅಂತ ಬಡ್ಕೊತಾ ಇದ್ದ. ಸರಿ ಸ್ವಲ್ಪ ಅಳ್ತಾ ಇದ್ದ ಅಂತೇಳ್ಬಿಟ್ಟು ಇವಾಗ ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ ಅಮ್ಮ ಅಳಿಯಂದ್ರಿಗೆ ಊಟ ಹಾಕ್ಕೊಡ್ತಾ ಇದ್ದಾರೆ. ಇನ್ನು ಅವರೆಲ್ಲ ಊಟ ಮುಗಿಸ್ಕೊಂಡ್ರು. ನಾವು ಕೂಡ ಊಟ ಮುಗಿಸ್ಕೊಂಡ್ವಿ. ಇನ್ನು ನಾನ್ ವೆಜ್ ಬೆಳಗ್ಗೆ ಮಾಡಿದ್ದೆ ಇತ್ತು. ಊಟನ ಮುಗಿಸ್ಕೊಂಡು ಇವಾಗ ಓಡ್ತಾ ಇದ್ದೀವಿ ನಮ್ಮ ಮನೆಗೆ. ಬಾಯ್. ನಮ್ದೇನ್ ಬಾಯಿ ಏನ್ ಮಾಡ್ತದೆ? ಹಾಯ್ ಕೀರ್ತನ ಬಂದಿದೆ ಕನ್ನಡ. ಅದನ್ನ ಒಂದ್ ಲೈನ್ಸ್ ಹೇಳಕ್ ಬರಲ್ಲ. ಮಾಡಬೇಡಿ, ಬರೀ ಇದನ್ನೇ ಕಲ್ಸಿ. ಎಷ್ಟು ನೋಡು ಒಳ್ಳೆ ಬಿಲ್ಡಿಂಗ್ ಕಟ್ಕೊಂಡ್ಬಿಟ್ಟ. ಅದೆಲ್ಲ ಪಾರಿಂಗ್ ಹೋಗೋಣ ಅವನು. ಯಾರು ಹೇಳು? ಬಿಲ್ಡಿಂಗ್ ಕಟ್ಟಿರೋದು ಯಾರು? ಕೆಂಪ್ರಸನ್ನ. ಈ ಕಡೆ ಬಾ, ಈ ಕಡೆ ಬಾ. ಇನ್ನು ನಾವು ಕೂಡ ಒಟ್ಟಿಗೆ ಹೋಗೋದಂತ ಹೇಳ್ಬಿಟ್ಟು ಆದರೂ ಇನ್ನೂ 11:30 ಆಗಿತ್ತು. ಇನ್ನೂ ನಾಟಕ ನಡೀತಾ ಇತ್ತು. 6:30ಗೆ ಸ್ಟಾರ್ಟ್ ಆಯಿತು. ಇನ್ನೂ ನಡೀತಾ ಇತ್ತು. ಲೈನ್ಸ್ ಎಲ್ಲ ನಮ್ದು 11 ನಾವು ಮನೆಗೆ ಹೋಗೋ ಈಗಿಂದ ಬಾ. ಇನ್ನು ಗೊತ್ತಿಲ್ಲ ಬರ್ರಿ ಅವ್ರು ಅಂತ. ನಾವು ಮನೆಗೆ ಹೋಗೋಷ್ಟೊತ್ತಿಗೆ ಆಲಿ ಇವಾಗ 11 ಗಂಟೆ ಆಯಿತು. 11:30 11:45 ಆಗುತ್ತೆ. ಬೆಳಗ್ಗೆ ಹುಡುಗರು ಸ್ಕೂಲ್ಗೆ ಹೋಗೋಕೆ ಎದ್ದಾಳಲ್ಲ ಏನಿಲ್ಲ. ಹೌದೇನು ಚಿನಿ ಇಳಿ, ನಮ್ದು ಆಟೋ ಇಳಿ. ಯಾರ್ದವ ಇದು ಆಟೋ? ನಮ್ದಾ? ನಿಮ್ದೇಲಿ? ನಿಮ್ದೆಲ್ಲವಾ? ಅದು ನಿಮ್ದಾ? ಇದು ಯಾರ್ದು? ಇದು ನಮ್ದಾ? ಬಾಯ್ ಸೇ ಬಾಯ್. ಬಾಯ್ ಬಾಲು.
ಮುಗಿದ ಟ್ರಿಪ್ಪು ಇನ್ನು 11:30 ಆಗೋಯ್ತು. ಮನೆಗೆ ಬಂದು ಸಂಡೇ ದಿನ ಈ ರೀತಿಯಾಗಿ ನಾವು ಎಂಜಾಯ್ ಮಾಡಿದ್ವಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇದೇ ಥರ ಕಂಟೆಂಟ್ ವಿಡಿಯೋಸ್ಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ಮೇಲೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂಬರುವ ದಿನಗಳಲ್ಲಿ ಇನ್ನೂ ಒಳ್ಳೆ ಕಂಟೆಂಟ್ ವಿಡಿಯೋಸ್ ಮಾಡ್ತೀನಿ. ಹೋಗಿ ಬರಲಾ?